ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇವತ್ತೇನು ಸರಳೀಕರಣದಕ್ಕಂಥ ಹೆಸರಿನಡಿಯಲ್ಲಿ GSTನ ಸರಳೀಕರಣಗೊಳಿಸಿ ಕಣ್ಣೋಡಿಸುವ ತಂತ್ರ ಮಾಡಿದೆ. ನಿಜವಾಗ್ಲೂ ಕೂಡ ಇದು ದುರದೃಷ್ಟಕರ. ಯಾಕಂದರೆ ಈ ಹೋರಾಟ ಸುಮಾರು ವರ್ಷಗಳಿಂದನೇ ನಮ್ಮ ಕಾಂಗ್ರೆಸ್ ಪಕ್ಷದ ನೇತರರಾದ ರಾಹುಲ್ ಗಾಂಧಿ ಅವರು ಮಾಡ್ತಾ ಬಂದಿದ್ದರು. ಅವತ್ತೇ ಹೇಳಿದರು ಇದು ಜನಸಾಮಾನ್ಯ ವಿರುದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಅವತ್ತೇ ಹೇಳಿದರು. ಆದರೂ ಕೂಡ ಅವತ್ತು 12% ಇರೋದನ್ನ 28% ಏರಿ 28% ಇದನ್ನು ಕೆಲವು ವೆಹಿಕಲ್ಗೆ 40% ಅಂತ GSTಯನ್ನು ಹಾಕಿ ಸುಮಾರು 10-12 ವರ್ಷಗಳ ಕಾಲ ಜನಗಳ ರಕ್ತವನ್ನು ನೀರಿದ್ದಾರೆ. ಅದನ್ನು ಇವಾಗ ಯಾರು ತಂದು ಕೊಡಬೇಕು? ಈ ಸರ್ಕಾರಕ್ಕೆ ಅಥವಾ ಜನಸಾಮಾನ್ಯರಿಗೆ ಕೊಡೋರು ಯಾರು? ಆ ದುಡ್ಡು ಎಲ್ಲಿ ಹೋಯ್ತು? 10 ವರ್ಷದ ದುಡ್ಡು ನಮಗೆ ಬೇಕೀಗ. ಕೊಡ್ತಾರೆ ಇವರು BJP ಸರ್ಕಾರದವ್ರು, ಮೋದಿ ಅವರು ಕೊಡಬೇಕು. ಯಾಕಂದರೆ ಅದನ್ನೆಲ್ಲ ಎಲ್ಲಿ ಅಡಗಿಸಿದ್ದಾರೆ, ಯಾರಿಗೆ ಖರ್ಚು ಮಾಡಿದ್ದಾರೆ ಅದನ್ನು? ಇವಾಗೇನೋ ಸರಳೀಕರಣ ಅಂತ ಹೇಳಿ 12%ನ 18% ಇದೆ, 12% 5% ಅಂತ ಸುಳ್ಳು ಹೇಳಿ ಅದನ್ನು 22ಕ್ಕೇನೋ ಬರ್ತದಂತೆ. 22ಕ್ಕೆ ಬರುತ್ತಾ ಅಥವಾ ಯಾವತ್ತೇ ಆದ ಒಂದು ಅಮೆಂಡ್ಮೆಂಟ್ ತಂದು ಮುಂದೆ ಹೋಗ್ತದೆ ಅಂತಕ್ಕಂಥ ವಿಚಾರವನ್ನು ತರಿಸ್ತಾರೆ. ಯಾಕಂದರೆ ಇದು ಈ ಗಿಮಿಕ್ ಏನಿದ್ರು ಬಿಹಾರದ ಚುನಾವಣೆಗೆ ಮಾತ್ರ ಅನಿಸುತ್ತೆ. ಯಾಕಂದರೆ ಇವತ್ತು ನಾವು ಹಿಂದೆ ನಡೆದಂಥ ಚುನಾವಣೆಗಳೆಲ್ಲ ಕೂಡ BJP ಅವರು ಎಲ್ಲಿ ಚುನಾವಣೆ ಇರುತ್ತೆ ಅವತ್ತು ಯಾವುದಾದ್ರು ಒಂದು ದೇಶಕ್ಕೆ ಒಂದು ಹಿಂದೂ ಮುಸ್ಲಿಮು ಅಥವಾ ಯುದ್ಧನೋ, ಪಾಕಿಸ್ತಾನದ ಯುದ್ಧನೋ ಅಥವಾ ಆಫ್ಘಾನಿಸ್ತಾನದ ಯುದ್ಧನೋ ಅಥವಾ ಹಿಂದೂ ಮುಸ್ಲಿಂ ಗಲಾಟೆಯನ್ನು ತಂದಿಕ್ಕಿ ಹಿಂದೂಗಳ ಭಾವನೆಯನ್ನು ಕೆಡಿಸಿ ರಾಜಕಾರಣ ಮಾಡ್ತಕ್ಕಂಥವ್ರು BJP ಅವರು. ಇದು ಯಾವತ್ತಿದ್ರೂ ಕೂಡ ಈ BJP ಈ ದೇಶಕ್ಕೆ ಮತ್ತು ಈ ಒಂದು ನಾಡಿಗೆ ನಿಜವಾಗ್ಲೂ ಕೂಡ ಮಾರಕ.